ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸರಳವಾಗಿ ಮತ್ತು ಸುಂದರವಾಗಿ ಅತ್ಯಂತ ಸುಲಭ ವಿಧಾನದಲ್ಲಿ 2 ಸ್ಟೆಪ್ನಲ್ಲಿ ಬರೋ ಹಾಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲು ಸೀರೆನ ಈ ರೀತಿ ಪೂರ್ತಿಯಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮೊದಲು ಸೀರೆಯ ಒಳಪದರು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 4 ರಿಂದ 5 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಅಂದರೆ ನಾವು ಇಲ್ಲಿ ಜಾಸ್ತಿ ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ಲೀಟ್ಸ್ಗಳು ಅಗಲ ಆದಷ್ಟು ಒಳ್ಳೆಯದು. ನೋಡಿ, 8 ರಿಂದ 10 ಪ್ಲೀಟ್ಸ್ಗಳಾದಮೇಲೆ ನಿಮಗೆ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಅದನ್ನು ಕೈ ಬಿಟ್ಟು ಇಲ್ಲಿ ಮೊದಲು ಪ್ಲೀಟ್ಸ್ಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಹೈಟು ಹೆಚ್ಚು ಕಮ್ಮಿ ಆಗಬಾರ್ದು, ಒಳಗಡೆ ಸಿಕ್ಕಾಕೊಳ್ಬಾರ್ದು. ಆ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇದೇ ಪ್ರೊಸೆಸ್ನಲ್ಲಿ ನಾನು 3 ಕಡೆ ಕೂಡ ಬಟ್ಟೆ ಕ್ಲಿಪ್ಪಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಮಾಡ್ಕೋಬೇಕು ಅಂತಂದರೆ, ನಮಗೆ ಸೀರೆಯ ಸೆರಗು ಎಷ್ಟು ಉದ್ದ ಬೇಕಾಗುತ್ತೆ ನೋಡಿ, ಅಷ್ಟು ಉದ್ದ ಬಿಟ್ಕೊಂಡ್ಬಿಟ್ಟು ಮತ್ತೆ ಇದೇ ರೀತಿ ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡಿಕೊಂಡು ಮತ್ತೆ ಅದೇ ಪ್ರೊಸೆಸ್ನಲ್ಲಿ ನಾನು ಈ ರೀತಿ ಸೆಂಟರ್ ಪ್ಲೀಟ್ಸ್ಗಳನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇವಾಗ ಸೆಂಟರ್ ಪ್ಲೀಟ್ಸ್ಗಳಾಗಿದೆ. ಸೀರೆಯ ಸೆರಗು ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಕಂಪ್ಲೀಟಾಗಿ ಸೆರಗನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಮೇನ್ ಪ್ಲೀಟ್ ಬಾರ್ಡರ್ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡ್ಬಿಟ್ಟು ಉಳಿದ ಪ್ಲೀಟ್ಸ್ಗಳನ್ನು ನಿಧಾನವಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಬನ್ನಿ. ಅಂದರೆ ನಿಮಗೆ ಪ್ಲೀಟ್ಸ್ಗಳು ಚಿಕ್ಕದಾದಷ್ಟು ಜಾಸ್ತಿ ಪ್ಲೀಟ್ಸ್ಗಳು ಬರ್ತವೆ. ಆಮೇಲೆ ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ತೊಗೊಳ್ಳೋದ್ರಿಂದ ತುಂಬಾ ಡ್ರೇಪ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಸೀರೆ. ನೋಡಿ, ಇವಾಗ ನೆಕ್ಸ್ಟ್ ಅದೇ ಪ್ರೊಸೆಸ್ಸಲ್ಲಿ ನಾನು ಸೆರಗು ಎಷ್ಟು ಉದ್ದ ಬೇಕಾಗುತ್ತೆ ನೋಡಿ, ಅಷ್ಟು ಉದ್ದನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಗುಂಪಿನಿಂದ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸೆರಗು ಒಂದು 3 ಮೊಳದಷ್ಟು ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸೆಂಟರ್ ಪ್ಲೀಟ್ಸ್ ಕೂಡ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ನಿಮಗೆ ಅಡ್ವಾನ್ಸ್ ಆಗಿ ಒಂದು ದಿನ ಬಿಫೋರ್ ಆಗಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಸಾರಿನೂ ಕೂಡ ಎಲ್ಲೂ ರಿಂಕಲ್ಸ್ ಆಗಲ್ಲ, ತುಂಬಾ ಕೂಡ ನೀಟಾಗಿರುತ್ತೆ. ನೋಡಿ, ಇವಾಗ ಫೋಲ್ಡಿಂಗ್ ಆಗಿದೆ. ಡ್ರೇಪಿಂಗೋಸ್ಕರ ಈ ಕಡೆ ಮೊದಲು ನಾನೊಂದು ಪೀಠ ಇಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಬೇಕಿದ್ರೆ ನೀವು ರಂಗೋಲಿನ ಹಾಕೋಬಹುದು. ನೋಡಿ, ನಂತರ ಒಂದು ಬಿಂದಿಗೆಗೆ ಅಕ್ಕಿನ ಹಾಕೊಂಡ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಮೊದಲು ನಾನು ಸೆರಗನ್ನು ಈ ರೀತಿ ಹಿಂದ್ಗಡೆ ಇಟ್ಕೊಳ್ತಾ ಇದ್ದೆ, ಬಟ್ ಈ ಮೆಥಡಲ್ಲಿ ನಾನು ಅಮ್ಮನವರ ಎಡಗಡೆ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ನಂತರ ಎರಡೂ ಕಡೆ ಸೆಂಟರ್ ಪ್ಲೀಟ್ಸ್ಗಳನ್ನು ಮಿಡಲಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇಟ್ಕೊಳ್ಳಿ. ನಿಮಗೆ ಈಕ್ವಲ್ ಆಗಿ ಬರೋದು ಬೇಡ, ಒಂದು ಮೇಲ್ಗಡೆ ಇರಲಿ, ಒಂದು ಕೆಳಗಡೆ ಇರಲಿ. ನೋಡಿ, ಈ ರೀತಿಯಾಗಿ ಕೆಳಗಡೆ ಪಾರ್ಟು ಸ್ವಲ್ಪ ಉದ್ದ ಇರಲಿ, ಮೇಲ್ಗಡೆ ಪಾರ್ಟು ಸ್ವಲ್ಪ ಮೇಲ್ಗಡೆ ಇರಲಿ. ಅಂದರೆ ನಮಗೆ ಕರೆಕ್ಟಾಗಿ 2 ಸ್ಟೆಪ್ನಲ್ಲಿ ಬರುತ್ತೆ ಇದು. ನೋಡಿ, ಈ ರೀತಿ ಸೆಂಟರ್ ಪ್ಲೀಟ್ಸ್ಗಳನ್ನು ಸ್ಟ್ರೇಟಾಗಿ ಕಾಣಬೇಕು ಅದ್ರ ಮುಖ, ಆ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಒಂದು ದಾರದ ಸಹಾಯದಿಂದ ಅದನ್ನು ಟೈಟಾಗಿ ಕಟ್ಕೊಳ್ಳಿ. ಕಟ್ಕೊಳ್ಳೋಕ್ಕಿಂತ ಮುಂಚೆ ಎರಡೂ ಕಡೆ ಪ್ಲೀಟ್ಸ್ ಮುಖ ಸ್ಟ್ರೇಟಾಗಿ ಬರಬೇಕು, 2 ಸಪ್ರೇಟಾಗಿ ಆ ರೀತಿ ಇಟ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿಕ್ಕೆ ನೀವು ಇಲ್ಲಿ ಕಾಟನ್ ದಾರನ ಯೂಸ್ ಮಾಡ್ಕೊಳ್ಳಿ. ಕಟ್ಕೊಂಡಾದಮೇಲೆ ಇವಾಗ ಪ್ಲೀಟ್ಸ್ಗಳನ್ನು ಯಾವ ರೀತಿ ಹರಡ್ಕೊಳ್ಳೋದು, ಸ್ಪ್ರೆಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಕಿರೋ ಬಟ್ಟೆ ಕ್ಲಿಪ್ಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಯಾವ ಮೆಥಡಲ್ಲಿ ಯಾವ ಪ್ರೊಸೆಸ್ಸಲ್ಲಿ ತೋರಿಸ್ತಾ ಇದ್ದೀನೋ ಅದೇ ನೀವು ಕಂಟಿನ್ಯೂ ಮಾಡ್ತಾ ಈ ರೀತಿ ಪ್ಲೀಟ್ಸ್ಗಳನ್ನು ಅಗಲವಾಗಿ ಜೋಡಿಸ್ಕೊಳ್ತಾ ಬನ್ನಿ. ತುಂಬಾ ಸುಲಭವಾದ ಮೆಥಡ್ ಇದು. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು, ಅಷ್ಟು ಸುಲಭವಾದ ಮೆಥಡು. ನೋಡಿ, ಎರಡೂ ಕಡೆ ಈ ರೀತಿ ಪ್ಲೀಟ್ಸ್ಗಳನ್ನು ನಿಧಾನವಾಗಿ ಜೋಡಿಸ್ಕೊಳ್ತಾ ಬನ್ನಿ. ಒಂದು ಪ್ಲೀಟಿಂದ ಇನ್ನೊಂದು ಪ್ಲೀಟ್ಗೆ ವಿಡ್ತ್ ಏನಿದೆ ನೋಡಿ, ಅದು ಕರೆಕ್ಟಾಗಿರಬೇಕು. ಅಂದಾಗ ಮಾತ್ರ ಡ್ರೇಪಿಂಗು ಚೆನ್ನಾಗಿ ಬರುತ್ತೆ, ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಸಾರಿ ತುಂಬ ರಫ್ ಇದೆ, ಉಬ್ಬುತ್ತೆ ಅನ್ನೋದಾದರೆ ಅಲ್ಲಿ ಗುಂಪಿನ ಸಹಾಯದಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕೆಳಗಡೆ ಪಾರ್ಟು ಇದನ್ನು ಕಂಪ್ಲೀಟಾಗಿ ನಾನು ಪ್ಲೀಟ್ಸ್ಗಳನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಪಾರ್ಟು ಅಲ್ಲಿನೂ ಕೂಡ ಅಷ್ಟೇ ಹಾಕಿರೋ ಬಟ್ಟೆ ಕ್ಲಿಪ್ಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನಾವು ಯಾವ ರೀತಿ ರೌಂಡ್ ಶೇಪ್ನಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ವೋ ಅದೇ ರೀತಿಯಾಗಿ ಮೇಲ್ಗಡೆ ಪ್ಲೀಟ್ಸ್ಗಳನ್ನು ಕೂಡ ನೀವು ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಮಗೆ ರೂಢಿ ಇಲ್ಲ, ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಆರಾಮಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ 2 ಸ್ಟೆಪ್ಪಲ್ಲಿ ಬರೋ ಹಾಗೆ ಪ್ಲೀಟ್ಸ್ಗಳನ್ನು ಕಂಪ್ಲೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಪ್ಲೀಟ್ಸ್ಗಳೆಲ್ಲ. ಇವಾಗ ನೆಕ್ಸ್ಟು ನಾನು ಇದು ಬಿಂದಿಗೆ ಮೇಲೆ ಒಂದು ಚಿಕ್ಕ ತಂಬಿಯನ್ನು ಇಡ್ತಾ ಇದ್ದೀನಿ, ಅದಕ್ಕೆ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ. ನಂತರ ಸೆರಗನ್ನು ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಅಮ್ಮನವರ ಎಡಗಡೆ ಶೋಲ್ಡರ್ ಮೇಲೆ ಬರೋ ರೀತಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ಹಿಂದ್ಗಡೆ ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸೀರೆಯ ಸೆರಗಿನ ತುದಿ ಭಾಗ ಏನಿರುತ್ತೆ ನೋಡಿ, ಅದು ಅಮ್ಮನವರ ಎದೆ ಮೇಲೆ, ಚೆಸ್ಟ್ ಮೇಲೆ ಈ ರೀತಿಯಾಗಿ ಬರಬೇಕು. ಅಲ್ಲಿ ಹಾಕ್ಕೊಂಡಿರುವಂತಹ ಗುಂಪಿನನ್ನು ಓಪನ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನೆಲ್ಲ ಈ ರೀತಿ ಕರೆಕ್ಟಾಗಿ ಹರಡ್ಕೊಳ್ಳಿ. ಆ ಕಡೆ ಈ ಕಡೆ ಕೋಲ್ ಕಾಣಿಸ್ತಾ ಇದ್ರೆ ಅದನ್ನು ಕೂಡ ಕವರ್ ಮಾಡ್ಕೊಳ್ಳಿ. ಮೇಲ್ಗಡೆ ತಮಗೆ ಸ್ವಲ್ಪ ಕ್ರಾಸಲ್ಲಿ ಕೂತಿದ್ರೆ ಅದನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದಾದಮೇಲೆ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಂಡಾದಮೇಲೆ ನೀವು ಒಂದು ದಾರ ಅಥವಾ ಈ ದಾಬನ ಸಹಾಯದಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋ ಒಡವೆಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅಮ್ಮನವ್ರಿಗೆ ಅಲಂಕಾರನ ಮಾಡ್ಕೊಳ್ಳಿ. ನೋಡಿ,
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಅಂತ ಅಮ್ಮನವರು. ಇದಕ್ಕೇ ನೀವು ಕೈ ಮತ್ತು ಕಾಲುಗಳನ್ನು ಜೋಡಿಸಿನೂ ಕೂಡ ಡ್ರೇಪ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.